ಕೊಲ್ಲಿ ಯುದ್ಧದ ಪರಿಣಾಮ ದೇಶಾದ್ಯಂತ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದೆ. ಯುದ್ಧದ ಪರಿಣಾಮ ವಾಣಿಜ್ಯ ಬಂದರಿಗೂ ತಟ್ಟಿದ್ದು ಆಮದು ರಫ್ತು ಸಂಪೂರ್ಣ ಸ್ಥಗಿತವಾಗಿದೆ. ಕೊಲ್ಲಿ ಯುದ್ಧ ಎಫೆಕ್ಟ್ ಬಂದರಿಗೂ ತಟ್ಟಿದ ಬಿಸಿ. ಕಾರವಾರ ವಾಣಿಜ್ಯ ಬಂದರಿಗೆ ಆರ್ಥಿಕ ಹೊಡೆತ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧ ಸಂಘರ್ಷ ದೇಶಾದ್ಯಂತ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡಿದೆ. ಒಂದೆಡೆ ಗ್ಯಾಸ್ ಸಮಸ್ಯೆ ತಲೆದೂರಿದ್ದು ಹೋಟೆಲ್ಗಳು, ಆಟೋ ಚಾಲಕರು ಸಮರ್ಪಕ ಗ್ಯಾಸ್ ಸಿಗದೆ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರು ದಿನನಿತ್ಯ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದು ಕೆಲಸವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಇದೀಗ ವಹಿವಾಟಿಲ್ಲದೆ ಕಚ್ಚಾ ಡಾಂಬರು ಕೊಂಡೊಯ್ಯುವ ಟ್ಯಾಂಕರ್ಗಳು ನಿಂತಿದ್ದು ಅಪಾರ ನಷ್ಟ ಉಂಟಾಗುವಂತೆ ಮಾಡಿದೆ. ವಹಿವಾಟಿಲ್ಲದೆ ಕಚ್ಚಾ ಡಾಂಬರು ಕೊಂಡೊಯ್ಯುವ ಟ್ಯಾಂಕರ್ಗಳು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಂದರಿನಲ್ಲಿ ಖಾಲಿ ನಿಂತಿದ್ದು ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣವಾಗಿದೆ. 2025-26ನೇ ಸಾಲಿನಲ್ಲಿ ವಾಣಿಜ್ಯ ಬಂದರು ಬಳಸಿಕೊಂಡು ಖಾಸಗಿ ಸರಕು ಸಾಗಣೆ ಕಂಪನಿಗಳು ನಡೆಸಿದ ವಹಿವಾಟಿನಿಂದ ಕರ್ನಾಟಕ ಜಲ ಸಾರಿಗೆ ಮಂಡಳಿಗೆ 11,40,40,491 ರೂಪಾಯಿ ಆದಾಯ ಗಳಿಕೆಯಾಗಿದೆ. ಆದರೆ ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಆದಾಯ ಬಂದರಿಗೆ ಬಂದ ಹಡಗುಗಳ ಪ್ರಮಾಣ ಇಳಿಕೆಯಾಗಿದೆ. 2026 ಜನವರಿಯಿಂದ ಈವರೆಗೆ 5 ಹಡಗುಗಳು ಮಾತ್ರ ಆಗಮಿಸಿದ್ದು 1 ಕೋಟಿವರೆಗೆ ನಷ್ಟ ಉಂಟಾಗಿದೆ. ಯುದ್ಧ ಆರಂಭವಾದ ಬಳಿಕ ಮಾರ್ಚ್ 13ರಂದು ಬಿಟುಮಿನ್ ತುಂಬಿಕೊಂಡು 1 ಹಡಗು ಮಾತ್ರ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾರವಾರ ವಾಣಿಜ್ಯ ಬಂದರು ಸಂಪೂರ್ಣ ನಷ್ಟದತ್ತ ಸಾಗುತ್ತಿದೆ. ಯೂಶಲಿ ಮಾರ್ಚಲ್ಲಿ ಏನಾಗ್ತಿತ್ತು, ನಮಗೆ ಒಂದು ಯೂಶಲಿ 10-12 ಶಿಪ್ ಬರ್ತಾ ಇತ್ತು. ಇವಾಗ ಒಂದು 5 ಶಿಪ್ ರಿಸೀವ್ ಆಗಿದೆ. ಮೇಯ್ನಾಗಿ ಇಲ್ಲೇನಪ್ಪ ಅಂತಂದರೆ ನಿಮಗೆ ಯುದ್ಧದಿಂದ ಇದಾಗಿರೋದು ಇದ್ರದ್ದು ಏನೋ ಗ್ಯಾಸ್ ಇದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನಾವು ಡೀಲ್ ಮಾಡ್ತಾ ಇಲ್ಲ ಇಲ್ಲಿ. ನಮಗೆ ಏನೋ ಒಂದು 5 ಶಿಪ್ಗಳು ಬರಬೇಕಿತ್ತು, ಅದು ಬಂದಿದೆ. ಇನ್ನು ಕಾರವಾರದ ವಾಣಿಜ್ಯ ಬಂದರಿಗೆ ಇರಾನ್ನಿಂದ ಬಿಟುಮಿನ್ ಬರುತ್ತಿದ್ದು, ಆದರೆ ಇದೀಗ ಹರ್ಮುಜ್ ಜಲಸಂಧಿ ಮಾರ್ಗ ಬಂದ್ ಆಗಿರುವ ಹಿನ್ನೆಲೆ ಬಿಟುಮಿನ್ ಬರ್ತಾ ಇಲ್ಲ. ಇದರಿಂದ ಟ್ಯಾಂಕರ್ ಮಾಲೀಕರು, ಚಾಲಕರು ತೀವ್ರ ನಷ್ಟ ಅನುಭವಿಸುತ್ತಿದ್ದಾರೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿದ್ದು ಡಾಂಬರ್ ಅವಶ್ಯಕತೆ ಇದೆ. ಆದರೆ ಇದೀಗ ಎಲ್ಲವೂ ಸ್ತಬ್ಧವಾಗಿದ್ದು ಡಾಂಬರ್ ಸ್ಟಾಕ್ ಕಂಪನಿ ಆಡಳಿತ ಮಂಡಳಿ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಇದನ್ನೇ ಬಿಟುಮಿನ್ನೇ ನಂಬ್ಕೊಂಡ್ಬಿಟ್ಟು ಬಹಳಷ್ಟು ಜನರು ಇದೇ ಫೀಲ್ಡ್ ನಲ್ಲಿ ಇದ್ದಾರೆ. ಕೆಲವೊಬ್ರು ಟ್ರೇಡಿಂಗ್ ಮಾಡ್ತಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಹಾಕೊಂಡಿದ್ದಾರೆ, ಟ್ಯಾಂಕರ್ ಲಾರಿಗಳನ್ನು ಹಾಕೊಂಡಿದ್ದಾರೆ. ಅವ್ರೀಗ ಏನು ಇಲ್ದೇನೆ ಗಾಡಿಗಳನ್ನು ಹಾಗೆ ಖಾಲಿ ನಿಲ್ಸಿಟ್ಟಿರೋದ್ರಿಂದ ಅವರು ಮಂತ್ಲಿ ಏನು ಬ್ಯಾಂಕ್ಗಳಿಗೆ EMI ಕಟ್ಟಬೇಕಿತ್ತು, ಅದರಿಂದ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಒಟ್ನಲ್ಲಿ ಕಾರವಾರ ವಾಣಿಜ್ಯ ಬಂದರಿಗೆ ಬರಬೇಕಿದ್ದ ಬಿಟುಮಿನ್ ಬರದೆ ಬಂದರು ಇಲಾಖೆ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದೆ. ಆದಷ್ಟು ಬೇಗ ಮತ್ತೆ ಸಹಜ ಸ್ಥಿತಿಗೆ ಬರಲಿ ಎನ್ನುತ್ತಿದ್ದಾರೆ ಟ್ಯಾಂಕರ್ ಮಾಲೀಕರು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.